ರವಿಯ ಸಂದರ್ಶನದ ಕಾರ್ಯಕ್ರಮಕ್ಕೆ ಜ್ಞಾನವಾಣಿ ಚಾನೆಲ್ನಿಂದ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತೇನೆ. ಇಂದಿನ ನಮ್ಮ ಕಾರ್ಯಕ್ರಮದ ಅತಿಥಿ ಕನ್ನಡ ನಾಡಿನ ಹೆಸರಾಂತ ಕವಿಗಳು, ವಿಮರ್ಶಕರು, ಅಧ್ಯಾಪಕರು ಆಗಿರುವ ಶ್ರೀ ಸಾಕ್ಷಿ ನೋಳಯ್ಯನವರು. ಸರ್ ನಮಸ್ಕಾರ. ಸರ್ ಎಲ್ಲರಿಗೂ ನಮಸ್ಕಾರಗಳು. ವೀಕ್ಷಕರ ಪರವಾಗಿ ಜ್ಞಾನವಾಣಿ ಚಾನೆಲ್ ಪರವಾಗಿ ತಮಗೆ ಗೌರವಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಸರ್ ನಿಮ್ಮ ಪೂರ್ಣವಾದ ಹೆಸರು? ನನ್ನ ಪೂರ್ಣವಾದ ಹೆಸರು ಸಾಸಲು ಶಿವರುದ್ರಯ್ಯ ಮರುಳಯ್ಯ ಅಂತ ಇದೆ. ಸಾಸಲು ನನ್ನ ಜನ್ಮನಾಮ, ಶಿವರುದ್ರಯ್ಯ ನನ್ನ ತಂದೆಯ ಹೆಸರು, ಮರುಳಯ್ಯ ನನ್ನ ಜನ್ಮನಾಮ. ಸರ್ ತಾವು ಜನಿಸಿದ ಜನ್ಮವರ್ಷ ಎಷ್ಟು? ನಾನು ಜನಿಸಿದ ಜನ್ಮವರ್ಷ 28/1/1932. ಸರ್ ತಮ್ಮ ಹುಟ್ಟೂರು ಯಾವುದು? ನನ್ನ ಹುಟ್ಟೂರು ಬಂದುಬಿಟ್ಟು ತುಮಕೂರು ಜಿಲ್ಲೆ ಚಿಕ್ಕಾಯಕನಹಳ್ಳಿ ತಾಲೂಕಿನ ಸಾಸಲು. ಸರ್ ನಿಮ್ಮ ತಂದೆ ತಾಯಿಯರ ಹೆಸರೇನು? ನನ್ನ ತಂದೆಯ ಹೆಸರು ಶಿವರುದ್ರಯ್ಯ, ತಾಯಿಯ ಹೆಸರು ಸಿದ್ದಮ್ಮ. ಸರ್ ತಮ್ಮ ಪ್ರಾಥಮಿಕ ಪ್ರೌಢ ಕಾಲೇಜು ಶಿಕ್ಷಣವನ್ನು ಎಲ್ಲೆಲ್ಲಿ ಪೂರೈಸಿದ್ದೀರಿ? ನನ್ನ ಪ್ರಾಥಮಿಕ ಶಿಕ್ಷಣ ಹುಟ್ಟೂರಾದ ಸಾಸಲು ಗ್ರಾಮದಲ್ಲಿ, ಪ್ರೌಢ ವಿದ್ಯಾಭ್ಯಾಸ ಚಿಕ್ಕಾಯಕನಹಳ್ಳಿ, ಕಾಲೇಜು ವಿದ್ಯಾಭ್ಯಾಸ ಚಿತ್ರದುರ್ಗದ ಮೈಸೂರು ಧಾರವಾಡದಲ್ಲಿ ಜರುಗಿತು. ಚಿತ್ರದುರ್ಗದಲ್ಲಿ ಇಂಟರ್ಮೀಡಿಯೇಟ್ ಮುಗಿಸಿ ಮ್ಯಾಂಗನೀಸ್ ಗಣಿಯ ಗುತ್ತಿಗೆದಾರರ ಬಳಿ ಕೆಲ ಕಾಲ ಗುಮಾಸ್ತರಾಗಿ ಕೆಲಸ ಮಾಡಿದ್ದೆ. ಅದರಿಂದ ಬಂದ ಹಣದಲ್ಲಿ ನಾನು 1956ರಲ್ಲಿ ಮೈಸೂರು ವಿಶ್ವವಿದ್ಯಾಲಯದ MA ಪದವಿ ಪಡೆದೆ. ಹಾಗೂ ನನಗೆ BH ನರಸಿಂಹಾಚಾರ್ಯ, ತಸು ಶ್ಯಾಮರಾಯ ಮತ್ತು SP ಪರಮೇಶ್ವರ ಭಟ್ಟ, ಕುವೆಂಪು, ದೇವರಾಜಗೌಡ ಇವರೆಲ್ಲರ ಮಾರ್ಗದರ್ಶನದಲ್ಲಿ ವಿದ್ಯಾಭ್ಯಾಸ ಮುಂದುವರಿಯಲು ಕಾರಣವಾಯಿತು. ಮುಂದೆ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದ PhD ಪದವಿ ಪಡೆದೆ. ಸರ್ ತಮಗೆ ಡಾಕ್ಟರೇಟ್ ಪದವಿ ನೀಡಿದ ವಿಶ್ವವಿದ್ಯಾನಿಲಯ ಯಾವುದು ಮತ್ತು ಯಾವ ವಿಷಯಕ್ಕೆ ನೀಡಿದೆ? 1971ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಕೆಳದಿಯ ಅರಸರು ಮತ್ತು ಕನ್ನಡ ಸಾಹಿತ್ಯ ಮಹಾಪ್ರಬಂಧಕ್ಕೆ ಡಾಕ್ಟರೇಟ್ ಪದವಿ ನೀಡಿದೆ. ಸರ್ ನಿಮ್ಮ ವೃತ್ತಿ ಜೀವನ ನಡೆದು ಬಂದ ದಾರಿ ಹಾಗೂ ಅನುಭವಗಳನ್ನು ತಿಳಿಸಿಕೊಡಿ. ನಾನು ಸರ್ಕಾರದ ವಿವಿಧ ಕಾಲೇಜುಗಳಲ್ಲಿ ಕೆಲ ಕಾಲ ಅಧ್ಯಾಪಕರಾಗಿ, ಪ್ರಾಧ್ಯಾಪಕರಾಗಿ, ಪ್ರಾಂಶುಪಾಲರಾಗಿ, ಸಂದರ್ಶಕ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದೆ. ವೃತ್ತಿಯ ಜೊತೆಗೆ ಪ್ರವೃತ್ತಿಗಳನ್ನು ಬೆಳೆಸಿಕೊಂಡು ಬಿಡುವಿನ ವೇಳೆಯಲ್ಲಿ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಲೇಖನಗಳನ್ನು ಕನ್ನಡ ಭಾಷೆಯ ಉಳಿವಿಗಾಗಿ ಸಾಹಿತ್ಯ ಪರಿಷತ್ತಿನ ಮೂಲಕ ಅನೇಕ ಹೋರಾಟ ಮಾಡಿದ್ದು ಒಂದು ವಿಶೇಷ ಹಾಗೂ ಸಂತೋಷದ ಸಂಗತಿ ಎಂದು ಹೇಳಬಹುದು. ಸರ್ ತಾವು ಇದುವರೆಗೂ ಬರೆದಂತಹ ಕೃತಿಗಳು ಯಾವುವು ಎಂಬುದನ್ನು ತಿಳಿಸಿಕೊಡಿ. ನಾನು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಒಟ್ಟು 90ಕ್ಕೂ ಹೆಚ್ಚಿನ ಕೃತಿಗಳನ್ನು ರಚಿಸಿದ್ದೇನೆ. ಕವಿತೆ, ನಾಟಕ, ವಿಮರ್ಶೆ, ಪ್ರಬಂಧ, ಜೀವನ ಚರಿತ್ರೆ ಮುಂತಾದ ಪ್ರಕಾರಗಳಲ್ಲಿ ಸಾಹಿತ್ಯ ಕೃತಿ ರಚಿಸಿದ್ದೇನೆ. ಅವುಗಳಲ್ಲಿ ಪ್ರಮುಖವೆಂದರೆ ಶ್ರವರ ಸಂಕಲನಗಳು, ಶಿವತಾಂಡವ, ಬೃಂದಾವನ ವೀಣೆ, ರಾಸಲೀಲೆ, ಕಾದಂಬರಿ, ನಾಟ್ಯಮೈಲಿ ಕೃತಿಗಳು, ಬಾರಮೈಲಾರಕ್ಕೆ, ವಿಜಯವಾತಾಪಿ, ವಚನ ವೈಭವ, ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ವಿಜೇತರು, ಹೇಮಕೂಟ, ಸುರಭಿ. ಸರ್ ನಿಮ್ಮ ಸಾಹಿತ್ಯ ಕೃಷಿಗಾಗಿ ಇದುವರೆಗೂ ಸರ್ಕಾರ ಮತ್ತು ಸಂಘ ಸಂಸ್ಥೆಗಳು ನೀಡಿದ ಪ್ರಶಸ್ತಿಗಳು ಮತ್ತು ಪುರಸ್ಕಾರಗಳ ಬಗ್ಗೆ ತಿಳಿಸಿಕೊಡಿ. ನನಗೆ ಇದುವರೆಗೂ ಲಭಿಸಿದ ಪ್ರಶಸ್ತಿ ಮತ್ತು ಪುರಸ್ಕಾರಗಳು ಎಂದರೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ದೇವರಾಜ್ ಬಹದ್ದೂರ್ ಪ್ರಶಸ್ತಿ, H ನರಸಿಂಹರಾಯ ಪ್ರಶಸ್ತಿ, ಕೆಳದಿಯ ಅರಸರು ಮತ್ತು ಕನ್ನಡ ಸಾಹಿತ್ಯ ಮಹಾಪ್ರಬಂಧಕ್ಕೆ ಡಾಕ್ಟರೇಟ್ ಪದವಿ. ಸರ್ ಇನ್ನೇನಾದರೂ ವಿಶೇಷತೆ ಇದ್ದರೆ ವೀಕ್ಷಕರಿಗೆ ತಿಳಿಸಿ. ವಿಶೇಷತೆ ಎಂದರೆ ಭಾಷಾಂತರ ಇಲಾಖೆಯಲ್ಲಿ ಕೆಲವು ಕಾಲ ಸೇವೆ, ಸಂದರ್ಶಕ ಪ್ರಾಧ್ಯಾಪಕರಾಗಿ ಸೇವೆ, ವಿಶ್ವಕೋಶದ ಪ್ರಧಾನ ಸಂಪಾದಕರಾಗಿ ಸೇವೆ, ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿ ಹಾಗೂ ಆದರ್ಶರಾಗಿ ಸೇವೆಯನ್ನು ಸಲ್ಲಿಸುತ್ತೇವೆ. ಸಾಹಿತ್ಯದ ಪ್ರಕಾರಗಳು ಯಾವುವು ಸರ್? ಸಣ್ಣ ಕಥೆ, ಪ್ರವಾಸ ಕಥೆ, ಆಧುನಿಕ ಸಾಹಿತ್ಯ, ದಲಿತ ಮತ್ತು ಬಂಡಾಯ ಸಾಹಿತ್ಯ ಕಾದಂಬರಿಗಳು.
ಕಾದಂಬರಿಗೂ ಕಥೆಗೂ ಇರುವ ವ್ಯತ್ಯಾಸ ತಿಳಿಸುತ್ತದೆ. ಕಾದಂಬರಿ ಎನ್ನುವುದು ಕಥಾ ಸಾಹಿತ್ಯ ಪ್ರಕಾರವಾದ ಸಣ್ಣ ಕಥೆಯ ವಿಸ್ತೃತ ರೂಪ. ಅಂದರೆ ಕಥೆಗಳು ಒಂದು ಸನ್ನಿವೇಶ, ಒಂದು ಘಟನೆಯನ್ನು ಸಂಕ್ಷಿಪ್ತವಾಗಿ ವಿವರಿಸುತ್ತದೆ. ಆದರೆ ಕಾದಂಬರಿ ಒಂದು ಸನ್ನಿವೇಶ, ಒಂದು ಘಟನೆಯ ವಿವರವಾದ ಕಥೆಯೊಂದನ್ನು ಹೊಂದಿರುವುದಲ್ಲದೆ ಆಯಾ ಸಮಯಕಾಲೀನ ಸಾಮಾಜಿಕ, ಸಾಂಸ್ಕೃತಿಕ ಹಾಗೂ ಐತಿಹಾಸಿಕ ಅಂಶಗಳನ್ನು ಒಳಗೊಂಡಿದ್ದು ಓದುಗಾರನ್ನು ಆಕರ್ಷಿಸುತ್ತೇವೆ. ಕಾದಂಬರಿಯ ಪ್ರಕಾರಗಳು ಯಾವುವು? ಕಾದಂಬರಿಯ ಪ್ರಕಾರಗಳು ಅಂದರೆ ಐತಿಹಾಸಿಕ ಕಾದಂಬರಿಗಳು, ಇತಿಹಾಸದ ಒಂದು ಘಟನೆ. ಪತ್ತೇದಾರಿ ಕಾದಂಬರಿಗಳು ಅಂದರೆ ಮನಸ್ಸನ್ನು ಕೇಂದ್ರೀಕರಿಸಿ. ವೈಚಾರಿಕ ಕಾದಂಬರಿಗಳು, ಪೌರಾಣಿಕ ಕಾದಂಬರಿಗಳು, ಸಾಮಾಜಿಕ ಕಾದಂಬರಿಗಳು. ಕಾದಂಬರಿ ಸಾಹಿತ್ಯವನ್ನು ಶ್ರೀಮಂತಗೊಳಿಸುವವರು ಯಾರು? ಗುಲ್ವಾಡಿ ವೆಂಕಟರಾಯರು, ಶ್ರೀರಾಮ ಕಾರಂತ, ಎಸ್ ಭೈರಪ್ಪ, ಕುವೆಂಪು. ಕನ್ನಡ ಮೊಟ್ಟ ಮೊದಲ ಕಾದಂಬರಿ ಯಾವುದು? ಗುಲ್ವಾಡಿ ವೆಂಕಟರಾಯರು. ಇದನ್ನು ಇಂದಿರಾ ಗಾಂಧಿ ಇಂದಿರಾಬಾಯಿ. ಇದುವರೆಗೂ ನಮ್ಮೊಂದಿಗೆ ತಮ್ಮ ಸಂಕ್ಷಿಪ್ತ ಸಾಧನೆಗಳ ಸಂಕ್ಷಿಪ್ತ ಪರಿಚಯವನ್ನು ಶ್ರೀ ಸಾಯಿ ಮರುಳಯ್ಯನವರು ತಿಳಿಸಿಕೊಟ್ಟಿದ್ದಾರೆ. ವೀಕ್ಷಕರಿಗೆ ಏನಾದರೂ ಪ್ರಶ್ನೆಗಳಿದ್ದರೆ ಕೇಳಿ. ನನ್ನ ಕೃತಿಗಳು ಬಂದುಬಿಟ್ಟು ಶಿವತಾಂಡವ, ಬೃಂದಾವನ ಲೀಲೆ, ರಾಸಲೀಲೆ, ನಾಟ್ಯ ಮಯೂರಿ, ಬಾರೋ ಮೈಲಾರಿಕೆ, ವಿಜಯವಾತಾಪಿ, ವಚನ ವೈಭವ, ಭಾರತೀಯ ಜ್ಞಾನಪೀಠ ಪ್ರಶಸ್ತಿ, ಹೇಮಕೂಟ, ಸುರಭಿ. ಸಾಹಿತ್ಯದ ಪ್ರಕಾರಗಳು ಯಾವುವು? ಸಾಹಿತ್ಯದ ಪ್ರಕಾರಗಳೆಂದರೆ ಸಣ್ಣ ಕಥೆ, ಪ್ರವಾಸ ಸಾಹಿತ್ಯ, ಆಧುನಿಕ ಸಾಹಿತ್ಯ, ದಲಿತ ಮತ್ತು ಬಂಡಾಯ ಸಾಹಿತ್ಯ, ಕಾದಂಬರಿಗಳು. ನಿಮ್ಮ ಪ್ರಶಸ್ತಿಗಳು? ನನ್ನ ಪ್ರಶಸ್ತಿಗಳು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ದೇವರಾಜ್ ಬಹದ್ದೂರ್ ಪ್ರಶಸ್ತಿ, ಎಸ್ ನರಸಿಂಹರಾಯ ಪ್ರಶಸ್ತಿ, ಕೆಳದಿಯ ಅರಸರು ಮತ್ತು ಕನ್ನಡ ಸಾಹಿತ್ಯ ಮಹಾಪ್ರಬಂಧಕ್ಕೆ ಡಾಕ್ಟರೇಟ್ ಪ್ರಶಸ್ತಿ ಪಡೆದಿದೆ. ಕಾದಂಬರಿ ಪ್ರಕಾರಗಳೆಂದರೆ ಐತಿಹಾಸಿಕ ಕಾದಂಬರಿಗಳು, ಪತ್ತೇದಾರಿ ಕಾದಂಬರಿಗಳು, ಸಾಮಾಜಿಕ ಕಾದಂಬರಿಗಳು, ವೈಚಾರಿಕ ಕಾದಂಬರಿಗಳು, ಪೌರಾಣಿಕ ಕಾದಂಬರಿಗಳು. ಪ್ರಜಾನಿಷ್ಠೆ ಪಾಠ ಯಾವ ಕೃತಿಯಿಂದ ಆಯ್ದುಕೊಳ್ಳಲು? ಪ್ರಜಾನಿಷ್ಠೆ ಕಾದಂಬರಿ ನಾಟ್ಯ ಮಯೂರಿ. ಕನ್ನಡದ ಮೊದಲ ಕಾದಂಬರಿ ಯಾವುದು? ಕನ್ನಡದ ಮೊದಲ ಕಾದಂಬರಿ ಯಾವುದು? ಗೋಲ್ವಾಡ ವೆಂಕಟ. ನನ್ನ ಹುಟ್ಟೂರು ಬಂದಿದ್ದು ತುಮಕೂರು ಜಿಲ್ಲೆ ಚಿಕ್ಕಾಯಿಕನಹಳ್ಳಿ ತಾಲೂಕು ನರಸಾಪುರ. ಯಾವ ನನ್ನ ತಂದೆ ಹೆಸರು ಶಿವರುದ್ರಯ್ಯ, ತಾಯಿ ಹೆಸರು ಮರಳಯ್ಯ. ಇದುವರೆಗೂ ನಮ್ಮೊಂದಿಗೆ ತಮ್ಮ ಜೀವನ ಸಾಧನೆಗಳ ಸಂಕ್ಷಿಪ್ತ ಪರಿಚಯವನ್ನು ತಿಳಿಸಿಕೊಟ್ಟದಕ್ಕಾಗಿ ವೀಕ್ಷಕರ ಪರವಾಗಿ ಮತ್ತು ಜ್ಞಾನವಾದ